ಯಾಗಿ ಇನ್ವಿಟೇಷನ್ ಕೊಟ್ಟಿಲ್ಲ ಅನ್ನೋದು ಒಂದಾದರೆ ಜೊತೆ ಕೈ ಸಿಗೋದಿಲ್ಲ ಅಕಾಡೆಮಿ ಅಧ್ಯಕ್ಷರು ಅಂತ ಕೊಟ್ಟಿದ್ದಾರೆ. ಫೆಸ್ಟಿವಲ್ ಮಾಡಬೇಕು ಕೈ ಸಿಗಬೇಕು ಅದು ಗೊತ್ತಿಲ್ಲ ಸರ್. ಅದು ನೀವು ಸರ್ ಇದು ಸಾಕಷ್ಟು ನಾನೇ ಹೇಳ್ಬಿಡ್ತೀನಿ. ವಿರೋಧ ವ್ಯಕ್ತವಾಗ್ತದೆ. ವಿರೋಧ ಬಿಡಿ ಸರ್, ಒಂದು ವಾರದಿಂದ ಹೇಳ್ತಾನೆ ಇದ್ರೆ ಸರ್. ಕೇಳಿ ಸರ್, ಈಗ ಹೇಳ್ತೀನಿ. ಅಕಾಡೆಮಿಯ ಅಧ್ಯಕ್ಷತೆಯಲ್ಲಿ ಫಿಲಮ್ ಫೆಸ್ಟಿವಲ್ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ. ಟಿ ವಿ ಮೀಡಿಯಾದವ್ರಿಗೂ ಗೊತ್ತು. ತುಂಬ ದೊಡ್ಡ ದೊಡ್ಡ ಕಲಾವಿದರು ಟೆಕ್ನಿಷಿಯನ್ಸು ಬಂದು ವರ್ಕ್ಶಾಪ್ನ ನಡೆಸ್ತಾ ಇದ್ದಾರೆ. ಕಿಕ್ಕಿರಿದ ಆಡಿಯನ್ಸು ಹೊರಗಿನ ಮಾಲಲ್ಲಿ ಜಮಾಯಿಸಿದ್ದಾರೆ. ತಿಳ್ಕೊಳ್ಳುವಂಥವ್ರು ಟೆಕ್ನಿಷಿಯನ್ಸು, ಆ್ಯಕ್ಟರ್ಸು ಎಲ್ಲ ಬರ್ತಾಯಿದ್ದಾರೆ. ಸುಮಾರು ಕಲಾವಿದರು ನನಗೆ ಫೋನ್ ಮಾಡಿ ನಾವು ಈಗ ಬರ್ತೀವಿ ಅಂತೇಳಿ ಬರ್ತಾಯಿದ್ದಾರೆ. ನಿನ್ನೆ ದುನಿಯಾ ವಿಜಯವರು ಬಂದಿದ್ದರು, ಪೂಜಾ ಗಾಂಧಿಯವರು ಅವರೇ ಫೋನ್ ಮಾಡಿ ನಮಗೆ ಬಂದು ಅಲ್ಲಿ ಎಲ್ಲರ ಹತ್ರ ಮಾತಾಡಿ ಹೋಗ್ತೀನಿ ಸರ್ ಅಂತ ಹೇಳಿದರು. ಈ ಥರ ಪ್ರೋಗ್ರೆಸ್ಸು ನಮ್ಮ 16ನೇ BFS ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ನಮಸ್ಕಾರ. ಏನೇನು ಸರ್ ಆರೋಪಗಳು ಬರ್ತಾ ಇದೆಯಲ್ಲ ಸರ್? ಎಲ್ಲ ರೀತಿಯ ಏನು ಹೇಳಬೇಕು, ಅದಕ್ಕೆ ಏನೇನಾಗಿತ್ತು ಎಲ್ಲವನ್ನು ಸುಮಾರು ಸಲ ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ಕೇಳದೆ ಕೇಳ್ತಾ ಇದ್ದೀರಾ, ಹೇಳೇ ಇದ್ದೀನಿ. ಎಲ್ರಿಗೂ ಇನ್ವಿಟೇಷನ್ ಹೋಗಿದೆ. ಖುದ್ದಾಗಿ ನೀವು ಹಾಕಿದ್ದೀನಿ ದಯವಿಟ್ಟು. ಅನಂತವರು PRO ಅವರೇ ಮುಖ್ಯವಾದ ಸಿನಿಮಾಗಳಿಗೆ ಪ್ರತಿ ವರ್ಷವೂ ಎಲ್ಲರಿಗೂ ಇನ್ವಿಟೇಷನ್ ತಲುಪುವಂಥ ಕೆಲಸಗಳನ್ನ PRO ಅನಂತು, ನಮ್ಮ ಈಗ ಮೆಂಬರ್ ಆಗಿದ್ದಾರೆ ಸುಧೀಂದ್ರ ವೆಂಕಟೇಶ್ ಹಾಗೂ ರಮೇಶ್ BT, ಇವರು ಮೂವರ ಕೈಲಿ ಕೂಡ ನಾವು ಇನ್ವಿಟೇಷನ್ ಕೊಟ್ಟಿದ್ವಿ. ವರ್ಷ ಹೇಗೆ ಫಿಲ್ಮ್ ಫೆಸ್ಟಿವಲಲ್ಲಿ ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಇನ್ವಿಟೇಷನ್ ಹಂಚಬೇಕು, ಯಾರ್ಯಾರಿಗೆ ಖುದ್ದಾಗಿ ಹೋಗಿ ಕೊಡಬೇಕು, ಯಾರ್ಯಾರಿಗೆ ಪೋಸ್ಟರಲ್ಲಿ ವಿತ್ ಪಾಸ್ ಹೋಗುತ್ತೆ, ಇದೆಲ್ಲವೂ ಕಳೆದ ವರ್ಷ ಹೇಗಾಗಿದೆಯೋ ಈ ವರ್ಷ ಕೂಡ ಅಷ್ಟೇ ಕರೆಕ್ಟಾಗಿ ಆಗಿದೆ. ಅದರಲ್ಲಿ ಯಾವ ಅನುಮಾನನೂ ಬೇಡ. ನಿಮ್ಮ ಮೇಲೆ ಒಂದು ಆರೋಪ ಇರುವಂಥ ಸರ್, ಮೇಕೆದಾಟು ಪಾದಯಾತ್ರೆ ಪಾಲ್ಗೊಂಡಿರೋ ಕಾರ್ಯಕ್ರಮ ಅಕಾಡೆಮಿ ಅಧ್ಯಕ್ಷರು ಮಾಡಿದ್ದಾರೆ ಅಂತ. ಉದ್ಘಾಟನೆ ಪೂರ್ವದಲ್ಲಿ ಸರ್, ಈಗ ನಾನು ಹೇಳ್ತಾ ಇರೋದು, ನೀವು ಕೇಳ್ತಾ ಇರೋದು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರವನ್ನು ಕೊಟ್ಟಿದ್ದೀನಿ. ನಾನು ಹಂಗೆ ನೀವು ನೋಡೋಕ್ಕೆ ಹೋದರೆ ನಾನು ಸುಮಾರು ವರ್ಷಗಳಿಂದನೂ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಾನೆ ಇದ್ದೀನಿ. ನಾನೊಬ್ಬ ಕಾಂಗ್ರೆಸ್ಸಿಗೆ ಅಂತ ನಿಮ್ಮ ಹತ್ರ ಸುಮಾರು ಸಲ ಹೇಳ್ಕೊಂಡಿದ್ದೀನಿ. ನಾಟ್ ಓನ್ಲಿ ಮೇಕೆದಾಟು, ಇವಾಗ ನಡೀತಾ ಇದ್ದ ಕಾಂಗ್ರೆಸ್ ಎಲ್ಲ ಕಾರ್ಯಕ್ರಮಗಳಿಗೆ MLA ಆಗ್ಬೋದು, MP ಆಗ್ಬೋದು, ಬೈ ಎಲೆಕ್ಷನ್ ಆಗ್ಬೋದು, ಆಮೇಲೆ ಬೇರೆ ಬೇರೆ ಭಾರತ್ ಜೋಡೋ ಆಗ್ಬೋದು, ಎಲ್ಲ ಕೆಲಸಗಳಲ್ಲೂ ಎಲ್ಲ ಕಾರ್ಯಕ್ರಮಗಳ ಧ್ವನಿಯಾಗಿ ಸಂಗೀತವಾಗಿ ಒಬ್ಬ ಪ್ರಸಾರಕನಾಗಿ ಜೊತೆಗೆ ನನಗಿರೋ ಪಾಪ್ಯುಲಾರಿಟಿನ ಯೂಸ್ ಮಾಡಿ ಮಾಡ್ತಾನೆ ಇದ್ದೀನಿ. ನಮ್ಮ ಪಕ್ಷದಲ್ಲಿ ನನ್ನ ಗುರುತಿಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರಾಗ್ಬೋದು, DK ಶಿವಕುಮಾರ್ ಸಾಹೇಬರಾಗ್ಬೋದು ಗುರುತಿಸಿದ್ದಾರೆ, ಅದನ್ನೇ ಹೇಳಿದ್ದಾರೆ. ಉದ್ಘಾಟನಾ ಸಮಾರಂಭ ಪೂರ್ವದಲ್ಲಿ ಸರಿ, ಉದ್ಘಾಟನೆ ಮುಗಿದು ಆಲ್ರೆಡಿ 5 ದಿನ ಆಯಿತು. ನಾನು ನಮ್ಮ ಕಲಾವಿದರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು 5ನೇ ದಿನ ನಡೀತಾ ಇದೆ. ಎಲ್ಲ ಬನ್ನಿ, ನಾವು ಒಂದು ಕುಟುಂಬ, ನಮ್ಮದು ಕಲಾವಿದರ ಕುಟುಂಬ. ಇದು ನಾವು ದ್ವೇಷ ಮಾಡಿ ನಮ್ಗೆ ಕೊಟ್ಟಿಲ್ಲ ಮಾಡಿಲ್ಲ ಒಂದು ಹೇಳಕ್ಕೆ ಹೋಗಬೇಡಿ. ದಯವಿಟ್ಟು ಬನ್ನಿ. PVRಲಿ ನಾವೆಲ್ಲ ಇದ್ದೀವಿ. ಕಲಾವಿದರಿಗೆ ಅಂತಲೇ ಒಂದು ದೊಡ್ಡ ಪೆವಿಲಿಯನ್ ಮಾಡಿದ್ದೀವಿ ಟೆಕ್ನಿಷಿಯನ್ಸ್ಗೆ. ಅಲ್ಲಿ ಸುಮಾರು ಜನ ಕಲಾವಿದರು ಬರ್ತಾಯಿದ್ದಾರೆ. ಬನ್ನಿ ಸೇರಿ. 8ನೇ ತಾರೀಕುವರೆಗೂ ಕಾರ್ಯಕ್ರಮ ಇದೆ. ಬರೀ ಉದ್ಘಾಟನೆ ಆಗಿ 5 ದಿನ ಆಗೋಯ್ತು. ಎಲ್ಲರೂ ಬನ್ನಿ, PVRಗೆ ಬನ್ನಿ, ಹೊರಗಿನ ಮಾಲ್ಗೆ. ನಾವು ಕೂತ್ಕೊಂಡು ಜನರ ಜೊತೆ ಸಂದರ್ಶನ ಮಾಡೋಣ, ನಮ್ಮ ಚಿತ್ರರಂಗವನ್ನು ಬೆಳೆಸೋಣ. ನಮಸ್ಕಾರ ಸರ್. ನಾಗಾಭರಣ ಅವರು ವಿರೋಧ ಮಾಡಿದ್ದಾರೆ ನಿಮಗೆ? ನಾಗಾಭರಣ ಸರ್ ಅಲ್ಲೇ ಇದ್ದಾರೆ ನಮ್ಮ ಜೊತೆಲಿ. ಅವ್ರಿಗೆ ಪೋಸ್ಟಲ್ಲಿ ಇನ್ವಿಟೇಷನ್ ಹೋಗಿದೆ ಅಂತ ಅವರೇ ಹೇಳಿದ್ದಾರೆ. ನನ್ನ ಜೊತೆನೇ ಇದ್ದಾರೆ. ನಿನ್ನೆ ನಾನು ವಿಶ್ ಮಾಡಿ, ಸರ್ ಬನ್ನಿ ಸರ್, ಕೂತ್ಕೊಳ್ಳಿ ಸರ್, ತುಂಬ ಒಳ್ಳೆದಾಯ್ತು ನನಗೆ ಬಂದು ಅಂತೇಳಿ ಸುಮಾರು ಜನ ಬಂದಿದ್ದಾರೆ. ಸೀತಾರಾಮ್ ಅವರು ಬಂದಿದ್ದಾರೆ, PM ಶೇಷಾದ್ರಿ ಅವರು ಬಂದಿದ್ದಾರೆ. ಎಲ್ಲರೂ ಬರ್ತಾ ಇದ್ದಾರೆ ಸರ್. ಎಲ್ಲ ಕಲಾವಿದರು ಕೂಡ ಬರ್ತಾ ಇದ್ದಾರೆ, ಟೆಕ್ನಿಷಿಯನ್ಸು ಬರ್ತಾ ಇದ್ದಾರೆ. ಇದು ಸತ್ಯ. ಇನ್ವಿಟೇಷನ್ ಕೊಟ್ಟಿಲ್ಲ ಅನ್ನೋದು ಒಂದಾದರೆ ಜೊತೆ ಕೈ ಸಿಗೋದಿಲ್ಲ ಅಕಾಡೆಮಿ ಅಧ್ಯಕ್ಷರು ಅಂತ ಕೊಟ್ಟಿದ್ದಾರೆ. ಫೆಸ್ಟಿವಲ್ ಮಾಡಬೇಕು ಕೈ ಸಿಗಬೇಕು ಅದು ಗೊತ್ತಿಲ್ಲ ಸರ್. ಅದು ನೀವು ಸರ್, ಇದು ಸಾಕಷ್ಟು ನಾನೇ ಹೇಳ್ಬಿಡ್ತೀನಿ. ವಿರೋಧ ವ್ಯಕ್ತವಾಗ್ತದೆ. ವಿರೋಧ ಬಿಡಿ ಸರ್, ಒಂದು ವಾರದಿಂದ ಹೇಳ್ತಾನೆ ಇದ್ರೆ ಸರ್. ಕೇಳಿ ಸರ್, ಈಗ ಹೇಳ್ತೀನಿ. ಅಕಾಡೆಮಿಯ ಅಧ್ಯಕ್ಷತೆಯಲ್ಲಿ
ಫಿಲಮ್ ಫೆಸ್ಟಿವಲ್ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ. ಟಿ ವಿ ಮೀಡಿಯಾದವ್ರಿಗೂ ಗೊತ್ತು. ತುಂಬ ದೊಡ್ಡ ದೊಡ್ಡ ಕಲಾವಿದರು ಟೆಕ್ನಿಷಿಯನ್ಸು ಬಂದು ವರ್ಕ್ಶಾಪ್ನ ನಡೆಸ್ತಾ ಇದ್ದಾರೆ. ಕಿಕ್ಕಿರಿದ ಆಡಿಯನ್ಸು ಹೊರಗಿನ ಮಾಲಲ್ಲಿ ಜಮಾಯಿಸಿದ್ದಾರೆ. ತಿಳ್ಕೊಳ್ಳುವಂಥವ್ರು ಟೆಕ್ನಿಷಿಯನ್ಸು ಆ್ಯಕ್ಟರ್ಸು ಎಲ್ಲ ಬರ್ತಾಯಿದ್ದಾರೆ. ಸುಮಾರು ಕಲಾವಿದರು ನನಗೆ ಫೋನ್ ಮಾಡಿ ನಾವು ಈಗ ಬರ್ತೀವಿ ಅಂತೇಳಿ ಬರ್ತಾಯಿದ್ದಾರೆ. ನಿನ್ನೆ ದುನಿಯಾ ವಿಜಯವರು ಬಂದಿದ್ದರು, ಪೂಜಾ ಗಾಂಧಿಯವರು ಅವರೇ ಫೋನ್ ಮಾಡಿ ನಮಗೆ ಬಂದು ಅಲ್ಲಿ ಎಲ್ಲರ ಹತ್ರ ಮಾತಾಡಿ ಹೋಗ್ತೀನಿ ಸರ್ ಅಂತ ಹೇಳಿದರು. ಈ ಥರ ಪ್ರೋಗ್ರೆಸ್ಸು ನಮ್ಮ 16ನೇ BFS ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ನಮಸ್ಕಾರ. ಏನೇನು ಸರ್ ಆರೋಪಗಳು ಬರ್ತಾ ಇದೆಯಲ್ಲ ಸರ್? ಉದ್ಘಾಟನಾ ಕಾರ್ಯಕ್ರಮ ಎಲ್ಲ ರೀತಿಯ ಏನು ಹೇಳಬೇಕು, ಅದಕ್ಕೆ ಏನೇನಾಗಿತ್ತು ಎಲ್ಲವನ್ನು ಸುಮಾರು ಸಲ ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ಕೇಳ್ತಾ ಇದ್ದೀರಾ, ಹೇಳೇ ಇದ್ದೀನಿ. ಎಲ್ರಿಗೂ ಇನ್ವಿಟೇಷನ್ ಹೋಗಿದೆ. ಖುದ್ದಾಗಿ ನೀವು ಹಾಕಿದ್ದೀನಿ ರೀ. ಅನಂತವರು PRO ಅವರೇ ಮುಖ್ಯವಾದ ಸಿನಿಮಾಗಳಿಗೆ ಪ್ರತಿ ವರ್ಷವೂ ಎಲ್ಲರಿಗೂ ಇನ್ವಿಟೇಷನ್ ತಲುಪುವಂಥ ಕೆಲಸಗಳನ್ನ PRO ಅನಂತು, ನಮ್ಮ ಈಗ ಮೆಂಬರ್ ಆಗಿದ್ದಾರೆ ಸುಧೀಂದ್ರ ವೆಂಕಟೇಶ್ ಹಾಗೂ ರಮೇಶ್ BT, ಇವರು ಮೂವರ ಕೈಲಿ ಕೂಡ ನಾವು ಇನ್ವಿಟೇಷನ್ ಕೊಟ್ಟಿದ್ವಿ. ವರ್ಷ ಹೇಗೆ ಫಿಲ್ಮ್ ಫೆಸ್ಟಿವಲಲ್ಲಿ ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಇನ್ವಿಟೇಷನ್ ಹಂಚಬೇಕು, ಯಾರ್ಯಾರಿಗೆ ಖುದ್ದಾಗಿ ಹೋಗಿ ಕೊಡಬೇಕು, ಯಾರ್ಯಾರಿಗೆ ಪೋಸ್ಟರಲ್ಲಿ ವಿತ್ ಪಾಸ್ ಹೋಗುತ್ತೆ, ಇದೆಲ್ಲವೂ ಕಳೆದ ವರ್ಷ ಹೇಗಾಗಿದೆಯೋ ಈ ವರ್ಷ ಕೂಡ ಅಷ್ಟೇ ಕರೆಕ್ಟಾಗಿ ಆಗಿದೆ. ಅದರಲ್ಲಿ ಯಾವ ಅನುಮಾನನೂ ಬೇಡ. ಸರ್, ನಿಮ್ಮ ಮೇಲೆ ಒಂದು ಆರೋಪ ಇರುವಂತ ಸರ್, ಮೇಕೆದಾಟು ಪಾದಯಾತ್ರೆ ಪಾಲ್ಗೊಂಡಿರೋ ಕಾರ್ಯಕ್ರಮ ಅಕಾಡೆಮಿ ಅಧ್ಯಕ್ಷ ಮಾಡಿದ್ದಾರೆ ಅಂತ. ಉದ್ಘಾಟನೆ ಪೂರ್ವದಲ್ಲಿ ಸರ್, ಈಗ ನಾನು ಹೇಳ್ತಾ ಇರೋದು, ನೀವು ಕೇಳ್ತಾ ಇರೋದು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರವನ್ನು ಕೊಟ್ಟಿದ್ದೀನಿ. ನಾನು ಹಂಗೆ ನೀವು ನೋಡೋಕ್ಕೆ ಹೋದರೆ ನಾನು ಸುಮಾರು ವರ್ಷಗಳಿಂದನೂ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಾನೆ ಇದ್ದೀನಿ. ನಾನೊಬ್ಬ ಕಾಂಗ್ರೆಸ್ಸಿಗೆ ಅಂತ ನಿಮ್ಮ ಹತ್ರ ಸುಮಾರು ಸಲ ಹೇಳ್ಕೊಂಡಿದ್ದೀನಿ. ನಾಟ್ ಓನ್ಲಿ ಮೇಕೆದಾಟು, ಇವಾಗ ನಡೀತಾ ಇದ್ದ ಕಾಂಗ್ರೆಸ್ ಎಲ್ಲ ಕಾರ್ಯಕ್ರಮಗಳಿಗೆ MLA ಆಗ್ಬೋದು, MP ಆಗ್ಬೋದು, ಬೈ ಎಲೆಕ್ಷನ್ ಆಗ್ಬೋದು, ಆಮೇಲೆ ಬೇರೆ ಬೇರೆ ಭಾರತ್ ಜೋಡೋ ಆಗ್ಬೋದು, ಎಲ್ಲ ಕೆಲಸಗಳಲ್ಲೂ ಎಲ್ಲ ಕಾರ್ಯಕ್ರಮಗಳಿಗೆ ಧ್ವನಿಯಾಗಿ ಸಂಗೀತವಾಗಿ ಒಬ್ಬ ಪ್ರಸಾರಕನಾಗಿ ಜೊತೆಗೆ ನನಗಿರೋ ಪಾಪ್ಯುಲಾರಿಟಿನ ಯೂಸ್ ಮಾಡಿ ಮಾಡ್ತಾನೆ ಇದ್ದೀನಿ. ನಮ್ಮ ಪಕ್ಷದಲ್ಲಿ ನನ್ನ ಗುರುತಿಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರಾಗ್ಬೋದು, DK ಶಿವಕುಮಾರ್ ಸಾಹೇಬರಾಗ್ಬೋದು, ಗುರುತಿಸಿದ್ದಾರೆ, ಅದನ್ನೇ ಹೇಳಿದ್ದಾರೆ. ಉದ್ಘಾಟನಾ ಸಮಾರಂಭ ಸರಿ, ಉದ್ಘಾಟನೆ ಮುಗಿದು ಆಲ್ರೆಡಿ 5 ದಿನ ಆಯಿತು. ನಾನು ನಮ್ಮ ಕಲಾವಿದರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು 5ನೇ ದಿನ ನಡೀತಾ ಇದೆ. ಎಲ್ಲ ಬನ್ನಿ, ನಾವು ಒಂದು ಕುಟುಂಬ, ನಮ್ಮದು ಕಲಾವಿದರ ಕುಟುಂಬ. ಇದು ನಾವು ದ್ವೇಷ ಮಾಡಿ ನಮ್ಗೆ ಕೊಟ್ಟಿಲ್ಲ ಮಾಡಿಲ್ಲ ಒಂದು ಹೇಳಕ್ಕೆ ಹೋಗಬೇಡಿ. ದಯವಿಟ್ಟು ಬನ್ನಿ. PVRಲಿ ನಾವೆಲ್ಲ ಇದ್ದೀವಿ. ಕಲಾವಿದರಿಗೆ ಅಂತಲೇ ಒಂದು ದೊಡ್ಡ ಪೆವಿಲಿಯನ್ ಮಾಡಿದ್ದೀವಿ ಟೆಕ್ನಿಷಿಯನ್ಸ್ಗೆ. ಅಲ್ಲಿ ಸುಮಾರು ಜನ ಕಲಾವಿದರು ಬರ್ತಾಯಿದ್ದಾರೆ. ಬನ್ನಿ ಸೇರಿ. 8ನೇ ತಾರೀಕುವರೆಗೂ ಕಾರ್ಯಕ್ರಮ ಇದೆ. ಬರೀ ಉದ್ಘಾಟನೆ ಆಗಿ 5 ದಿನ ಆಗೋಯ್ತು. ಎಲ್ಲರೂ ಬನ್ನಿ, PVRಗೆ ಬನ್ನಿ, ಹೊರಗಿನ ಮಾಲ್ಗೆ ಏನೋ ಕೂತ್ಕೊಂಡು ಜನರ ಜೊತೆ ಸಂದರ್ಶನ ಮಾಡೋಣ, ನಮ್ಮ ಚಿತ್ರರಂಗವನ್ನು ಬೆಳೆಸೋಣ. ನಮಸ್ಕಾರ. ಸರ್, ನಾಗಾಭರಣ ಅವರು ವಿರೋಧ ಮಾಡಿದ್ದಾರೆ. ನಾಗಾಭರಣ ಸರ್ ಅಲ್ಲೇ ಇದ್ದಾರೆ ನಮ್ಮ ಜೊತೆಲಿ. ಅವ್ರಿಗೆ ಪೋಸ್ಟಲ್ಲಿ ಇನ್ವಿಟೇಷನ್ ಹೋಗಿದೆ ಅಂತ ಅವರೇ ಹೇಳಿದ್ದಾರೆ. ನನ್ನ ಜೊತೆನೇ ಇದ್ದಾರೆ. ನಿನ್ನೆ ನಾನು ವಿಶ್ ಮಾಡಿ, ಸರ್ ಬನ್ನಿ ಸರ್, ಕೂತ್ಕೊಳ್ಳಿ ಸರ್, ತುಂಬ ಒಳ್ಳೆದಾಯ್ತು ನನಗೆ ಬಂದು ಅಂತೇಳಿ ಸುಮಾರು ಜನ ಬಂದಿದ್ದಾರೆ. ಸೀತಾರಾಮ್ ಅವರು ಬಂದಿದ್ದಾರೆ, PN ಸಿಸೋದಿಯವರು ಬಂದಿದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ ಸರ್. ಎಲ್ಲ ಕಲಾವಿದರು ಕೂಡ ಬರ್ತಾ ಇದ್ದಾರೆ, ಟೆಕ್ನಿಷಿಯನ್ಸು ಬರ್ತಾ ಇದ್ದಾರೆ. ಇದು ಸತ್ಯ.